ನಿನ್ನೆ ಹೇಳಿದ್ದನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಬ್ರಷ್ ಅಪ್ ಮಾಡಿದ್ರೆ ಇವತ್ತು ಕ್ಲಾರಿಟಿ ಬರುತ್ತೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ನೋಡಿದಾಗ ಹೇಗೆ ನಮ್ಮ ಜೀವನದಲ್ಲಿ ನಾವು ಇನಿಷಿಯೇಟಿವ್ ತಗೊಳ್ಳದೇ ಇದ್ರು ಎದುರಿಚ್ಛೆಗಳು ಹೇಗೆ ಬರುತ್ತೆ, ಹಾಗೆ ಯುದ್ಧನೂ ಅದು ಎದುರಿಚ್ಛೆ ನಿಂದಲ್ಲ, ಅದರಿಂದ ನೀನೇನು ಮಾಡಿದ್ರು ಪಾಪ ಅಲ್ಲ. ಎದುರಿಚ್ಛೆಗಳು ಬಂದಾಗ ನಮ್ಗೆ ಇಷ್ಟ ಇಲ್ಲ ಆದರೂ ಬಂದಿದೆ, ಅದು ಅನಿವಾರ್ಯ, ಅದು ಮಾಡಲೇಬೇಕು ಅನ್ನೋದು ಅದನ್ನು ಹೇಳ್ತಾರೆ. ಮತ್ತು ಮಾಡದೇ ಇದ್ದರೆ ಅದೇ ಪಾಪ ಆಗುತ್ತೆ. ನಾವು ಜೊತೆಲಿ ಅಪಕೀರ್ತಿ ಅಗೌರವಕ್ಕೆ ನೀನು ಪಾತ್ರನಾಗ್ತೀಯ, ಸತ್ತರೆ ಪರವಾಗಿಲ್ಲ, ನೀನು ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ರೆ ನೀನು ರಾಜ್ಯ ಸಿಗುತ್ತೆ. ಇದನ್ನ ಹಿಂದೆ ಹೇಳಿದ್ವಿ ನಾವು. ಇವತ್ತು ಇದನ್ನ ಇನ್ನೂ ಎಲಾಬರೇಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಸ್ವಭಾವ, ಪ್ರತಿಯೊಂದು ಮನುಷ್ಯನ ಸ್ವಭಾವದಲ್ಲಿ ಒಂದು ಪ್ರವೃತ್ತಿ ಅನ್ನೋದು ಇರುತ್ತೆ. ಎಲ್ಲರಲ್ಲೂ ಇದೆ ಅದು, ಆ ಪ್ರವೃತ್ತಿ. ಅದು ನಾವು ಅದನ್ನು ಅದ್ಬಿಟ್ಬಿಟ್ಟಿರ್ತೀವಿ. ನಮ್ಮ ಸ್ವಭಾವದಲ್ಲಿ ನಮಗೊಂದು ಪ್ರವೃತ್ತಿ ಇದೆ, ಅದನ್ನು ಅದ್ಬಿಟ್ಬಿಟ್ಟಿರ್ತೀವಿ ನಾವು. ಅದು ಯಾವಾಗೋ ಹೊರಗಡೆ ಬರಲೇಬೇಕು, ಯಾವುದೋ ಒಂದು ಜನ್ಮದಲ್ಲಿ ಅದು ಹೊರಗಡೆ ಬಂದೇ ಬರುತ್ತೆ. ಹಾಗೆ ಇಲ್ಲಿ ಅರ್ಜುನನ ಪ್ರವೃತ್ತಿ ಯುದ್ಧ ಮಾಡೋದು, ಅದನ್ನು ಅವನು ಅದ್ಬಿಟ್ಟಿದ್ದಾನೆ. ಅದು ಯಾವತ್ತೋ ಹೇಗಿದ್ರೂ ಅವನು ಯುದ್ಧ ಮಾಡಲೇಬೇಕು, ಅವನು ಕ್ಷತ್ರಿಯ ರಣದಂಡನದಲ್ಲಿ ಹೋರಾಡಲೇಬೇಕು, ಮಾಡೇ ಮಾಡ್ತಾನೆ, ಅದು ಹೊರಗೆ ಬರುತ್ತೆ. ಆದರೆ ಈಗ ಸದ್ಯಕ್ಕೆ ಅವನು ತಯಾರಿಲ್ಲ. ಆ ಥರ ಪ್ರವೃತ್ತಿಗಳು ಒಳಗಿಂದ ಹೊರಗೆ ಬರೋಕ್ಕೆ ನಾವು ತಯಾರಿರಲ್ಲ. ಯಾಕೆ ತಯಾರಿಲ್ಲ ಅರ್ಜುನ ಅಂದರೆ, ಅವನಿಗೆ ಸ್ವಪ್ರಯೋಜನ ಇಲ್ಲ. ನನಗೇನು ಪ್ರಯೋಜನ ಯುದ್ಧ ಮಾಡಿ ಅಂತ ಕೇಳಿದ್ದಾನೆ, ಸ್ವಪ್ರಯೋಜನ ಇಲ್ಲ. ಆಗ ಕೃಷ್ಣ ಹೇಳ್ತಾನೆ, ಆ ಪ್ರವೃತ್ತಿಗಳು ಯಾವಾಗ ನಾವು ನಮ್ಮ ಸ್ವಪ್ರಯೋಜನ ಇಲ್ಲ ಅಂತ ನಾವು ಬಳಸೋದಿಲ್ವೋ, ನಂಗೇನಾಗ್ಬೇಕು, ಇದೇ ಥರನೇ ಜನ್ಮಾಂತರದಿಂದ ಬಿಟ್ಕೊಂಡ್ಬಂದ್ಬಿಡ್ತೀವಿ ನಾವು. ನಂಗೇನು ಉಪಯೋಗ ಸಿಗುತ್ತೆ, ನನಗೇನು ಪ್ರಯೋಜನ ಅಂದಾಗ ಸ್ವಾರ್ಥ ಇರೋದ್ರಿಂದ ಆ ಪ್ರವೃತ್ತಿಗಳನ್ನೆಲ್ಲ ಅದ್ಮಿ ಇಟ್ಟು ಜನ್ಮಾಂತರದಿಂದ ಅದು ನಮ್ಮ ಮೆಮರಿ ಬಾಡಿನ ಸೇರ್ಕೊಂಡಿದೆ, ಆದರೆ ಹೊರಗೆ ಬಂದಿಲ್ಲ, ಹಾಗಾಗತ್ತೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಲೋಕ ಸಂಗ್ರಹಕ್ಕಾಗಿ ಯುದ್ಧ ಮಾಡು, ಸ್ವಪ್ರಯೋಜನಕ್ಕೆ ಮಾಡಬೇಡ ಅಂತ ಹೇಳ್ತಾನೆ. ಇಲ್ಲಿ ನಮ್ಮ ಎಲ್ಲರ ವಿಚಾರದಲ್ಲೂ ಅಷ್ಟೇನೆ, ಅದು ಗುರುಗಳ ಕೆಲಸ ಏನು, ನಿನ್ನನ್ನು ಒಂದು ಸ್ವಾರ್ಥದಿಂದ ನಿಸ್ವಾರ್ಥ ಭಾವ ಬರೋ ಹಾಗೆ, ಲೋಕ ಕಲ್ಯಾಣಕ್ಕಾಗಿ ನೀನು ಕೆಲಸ ಮಾಡೋ ಹಾಗೆ, ಆತ್ಮದ ಉದ್ದೇಶ ಇಟ್ಕೊಂಡು ನೀನು ಮಾಡಬೇಕು ಅಂತ ಅವರಲ್ಲಿ ಒಂದು ಸಂಕಲ್ಪವನ್ನು ಕೊಟ್ಟು, ನಿಸ್ವಾರ್ಥದ ಸಂಕಲ್ಪಗಳನ್ನು ಕೊಟ್ಟು ಇದನ್ನು ಮಾಡು ಅಂದಾಗ ಆ ಪ್ರವೃತ್ತಿಗಳು ಹೊರಗೆ ಬರ್ಬೋದೇನೋ, ಅದನ್ನು ಪ್ರಚೋದನೆ ಮಾಡೋಣ. ಇಲ್ಲರೆ ಅವರು ಬಹಳ ಅನ್ಲಿಮಿಟೆಡ್ ಎನರ್ಜಿ ಇಟ್ಕೊಂಡು ಬಹಳ ಲಿಮಿಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಆ ಗುರುಗಳ ಮೂಲಕ ಸಂಕಲ್ಪಗಳಾಗತ್ತೆ. ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಲೋಕ ಸಂಗ್ರಹಕ್ಕಾಗಿ ಮಾಡಬೇಕು ಅಂತ ಹೇಳಿ. ಇದು ಒಂದು ದೈವ ಸಂಕಲ್ಪ. ಯುದ್ಧ ಇಲ್ಲಿ ಒಂದು ಘಟನೆ. ಹಾಗೆ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲವೂ ಕೂಡ ಯಾವಾಗ ನಮ್ಮ ಆಲೋಚನೆಗಳು ನಮ್ಮ ದಿಕ್ಕು ನಿಸ್ವಾರ್ಥದ ಕಡೆಗೆ ಹೋಗುತ್ತೋ ತಕ್ಷಣ ದೈವ ಸಂಕಲ್ಪ ಆಗೋಗುತ್ತೆ. ಕ್ಷಣ ಅದು ಅಷ್ಟೇ. ಆ ಗುರು ಯಾವಾಗ ಇನಿಷಿಯೇಟ್ ಮಾಡ್ತಾನೋ ಆ ಕ್ಷಣದಲ್ಲಿ ಹೌದು ಇದೆಲ್ಲರಿಗೋಸ್ಕರ ಇದಾಗಲಿ, ನಾನು ನಿಂತಿದ್ದೀನಿ ಅಂತ ಯಾರಾದ್ರೂ ಹೃತ್ಪೂರ್ವಕವಾಗಿ ಹೇಳ್ಬಿಟ್ರೆ ದೈವ ಸಂಕಲ್ಪ ಒಂದು ಘಟನೆ, ಒಂದು ಕೆಲಸ ಮಾಡಿಬಿಡುತ್ತೆ. ದೈವ ಸಂಕಲ್ಪ ಆಗೇ ಆಗುತ್ತೆ. ಇಷ್ಟಾದರೂ ಕೂಡ ನಿನ್ನ ಚಾಯ್ಸು, ನೀನು ಅದನ್ನು ಆಯ್ಕೆ ಮಾಡ್ಬೋದು, ಮಧ್ಯದಲ್ಲಿ ಕೈ ಬಿಡ್ಬೋದು, ಅಹಂಕಾರದಲ್ಲಿ ಅದನ್ನು ಬಿಟ್ಟು ಹೋಗ್ಬೋದು. ಆದರೆ ದೈವ ಸಂಕಲ್ಪ ಒಂದ್ಸತಿ ಆದಮೇಲೆ ಅದು ಆಗೇ ಆಗತ್ತೆ. ಅದು ನೀನನ್ನು ಉಪಯೋಗಿಸ್ಕೊಳ್ಳದೆ ಇದ್ರು ಯಾರು ಅದಕ್ಕೆ ತಯಾರಿದಾರೋ ಅವರನ್ನ ಅದು ಉಪಯೋಗಿಸ್ಕೊಡತ್ತೆ. ಅದು ಯುದ್ಧ ಆಗೇ ಆಗತ್ತೆ, ಯುದ್ಧ ನಡೆಯುತ್ತೆ. ಅವರು ನೀನು ಕೊಲ್ಲದೇ ಇದ್ರೂ ಅವರು ಮೃತಪಡ್ತಾರೆ. ನಿನಗೊಂದು ಅವಕಾಶ ಸಿಕ್ಕಿದೆ, ನೀವು ಮಾಡೋಂಗಿದ್ರೆ ಮಾಡು, ಇಲ್ಲದೆ ನಿನಗೆ ನಷ್ಟ ಅಂತ ಹೇಳ್ತಾರೆ. ಇದು ನಮ್ಮ ಜೀವನದಲ್ಲೂ ಅಷ್ಟೇ. ನಮಗೆ ಆಪರ್ಚುನಿಟಿ ಇದೆ. ಲೈಫ್ ಈಸ್ ಅನ್ ಆಪರ್ಚುನಿಟಿ, ವಿ ಹ್ಯಾವ್ ಟು ಯೂಸ್ ಇಟ್. ಲೈಫ್ ಈಸ್ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಟು ರೆಸ್ಪಾಂಡ್ ಟು ಇಟ್. ಲೈಫ್ ಅನ್ನೋದು ನಮ್ಮ ಎಬಿಲಿಟಿ, ರೆಸ್ಪಾಂಡ್ ಮಾಡೋದು ಎಬಿಲಿಟಿ ಮೇಲೆ, ಅದು ನಮ್ಮ ಪ್ರವೃತ್ತಿ, ಅದು ಒಳಗಿಂದ ಬರುತ್ತೆ. ಅದರಿಂದ ಲೈಫ್ ಅನ್ನೋದು ಒಂದು ನಾವು ಅದನ್ನು ತಗೊಳ್ಬೇಕು. ಇಟ್ ಇಸ್ ಎ ಪಾಸಿಬಿಲಿಟಿ, ಒನ್ ಹೂ ಟೇಕ್ಸ್ ಇಟ್. ಅದನ್ನು ಏನೋ ಒಂದು ಅವಕಾಶ ಪ್ರವೃತ್ತಿ ಹೊರಗಡೆ ಬರೋದಕ್ಕಿದೆ ಅಂತ ಕೃಷ್ಣ ಅರ್ಜುನನಿಗೆ ಅವನು ಹೇಳ್ತಾನೆ, ನೀವು ಮಾಡಿ ಇಲ್ಲದೇ ಇದ್ರೆ ನಿನಗೆ ನಷ್ಟ ಆಗುತ್ತೆ. ಇದರಲ್ಲಿ ನಾವು ನೋಡಬೇಕಾಗಿರೋದೇನು, ಯುದ್ಧದ ಒಂದು ಅನಿವಾರ್ಯತೆ, ಅಂದರೆ ಸಂದರ್ಭದ ಅನಿವಾರ್ಯತೆಗಳು. ಅಲ್ಲಿ ಯುದ್ಧ ನಮ್ಮ ಜೀವನದಲ್ಲಿ ಸಂದರ್ಭದ ಅನಿವಾರ್ಯತೆ ಮತ್ತು ಕರ್ತವ್ಯ, ಅನಿವಾರ್ಯತೆ ಮತ್ತು ಕರ್ತವ್ಯ. ಎರಡನೇದು, ನಾವು ಸರ್ವ ಆತ್ಮೈಕ್ಯ ದೃಷ್ಟಿ, ಅದರ ಒಂದು ತತ್ವ, ಸರ್ವ ಆತ್ಮೈಕ್ಯ ದೃಷ್ಟಿಯ ತತ್ವ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ಸಮಾಧಿಯ ನಿಷ್ಠೆ ಮತ್ತು ಅದರ ಅಗತ್ಯ ಏನಿದೆ
ಅಸಮತ್ವಂ ಯೋಗ ಮುಚ್ಚತೆ ಅಂತಾರಲ್ಲ, ಆ ಸಮಾಧಿಯ ಅಗತ್ಯ ಏನು, ನಿಷ್ಠೆ ಏನು, ಮತ್ತೆ ಪ್ರತಿಯೊಂದು ಕರ್ಮ ಮಾಡುವಾಗ ನಮ್ಮ ಮನೋಭಾವ ಏನು, ಇದರ ಮೇಲೆ ಹೋಗುತ್ತೆ. ಇವತ್ತು ಎರಡನೇದು ನಾನು ಪಾಯಿಂಟ್ ತಗೊಳ್ಳುವಾಗ ಯುದ್ಧದ ಅನಿವಾರ್ಯತೆ, ನಿಷ್ಠೆ, ಅನಿವಾರ್ಯತೆ ಮತ್ತು ಕರ್ತವ್ಯ ಆಯಿತು, ನೀನು ಮಾಡಲೇಬೇಕು, ಇಲ್ಲದ್ರೆ ನಿನಗೆ ನಷ್ಟ. ಈಗ ಸರ್ವ ಆತ್ಮೈಕ್ಯ ತತ್ವ ಯಾವುದು, ಆ ದೃಷ್ಟಿ ಏನು ಅಂದಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಲೋಕ ಏನು ಹೇಳ್ತಾ ಇದೆ ಅದನ್ನೆಲ್ಲ ಇದುವರೆಗೂ ಲೋಕಾರೂಢಿ ಮಾತುಗಳನ್ನು ಕೇಳ್ಕೊಂಡು ಬಂದಿದ್ಯಾ, ಅದನ್ನ ನೀನು ಆಡಿದೀಯ. ನಾವು ಹಾಗೇನೆ ಎಲ್ಲ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಆಡ್ತೀವಿ. ಆದರೆ ಆ ಮಾತು ಪ್ರಯೋಜನಕ್ಕೆ ಬರೋದಿಲ್ಲ. ಲೋಕಾರೂಢಿಯಿಂದ ಲೋಕದ ಮಾತನ್ನ ಕೇಳಿ ನೀನು ಅದನ್ನ ಆಡಿದೀಯಾ, ಅದು ಆ ಮಾತು ಹಿಡ್ಕೋಬೇಡ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನಿನಗೆ ಬುದ್ಧಿ ಇದೆ, ಸ್ವಬುದ್ಧಿಯಿಂದ ನೀನು ವಿಚಾರ ಮಾಡು, ತತ್ವವನ್ನ ವಿಚಾರ ಮಾಡು. ನಾನು ತತ್ವ ಏನು ಅಂತ ಹೇಳಿದ್ದೀನಿ, ಆತ್ಮತತ್ವ. ಇದನ್ನ ಸಾಂಖ್ಯ ಅಂತ ಹೇಳ್ತಾರೆ. ಈ ಆತ್ಮವನ್ನ ಆಧಾರವಾಗಿ ಇಟ್ಕೊಂಡು ಸ್ವಬುದ್ಧಿಯಿಂದ ನಿನ್ನ ಜೀವಾತ್ಮನಿಗೆ ಏನು ಪ್ರಶ್ನೆಗಳಿದೆ ಅದನ್ನ ಪರಿಶೀಲಿಸಿ ನೋಡಿ, ಆ ಜೀವಾತ್ಮನಿಗೆ ಸುಖ ದುಃಖ ಪುಣ್ಯ ಪಾಪಗಳಿಂದ ಸಡಿಲವಾಗುವಂಥದ್ದನ್ನ ಆಲೋಚನೆ ಮಾಡು ಅಂತ ಹೇಳ್ತಾರೆ. ಇಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನಾವು ಯಾರ ಜೊತೆ ಸ್ಟ್ರೇಟ್ ಆಗಿ ಇಲ್ಲದೆ ಇದ್ರೂ ಬೇಡ, ಒಂದೇ ಒಂದು ವ್ಯಕ್ತಿ ಜೊತೆ ನಾವು ಸ್ಟ್ರೇಟ್ ಆಗಿರ್ಬೇಕಾಗತ್ತೆ. ಅದು ನಾನು ನನಗೇನೆ, ನೀವು ನಿಮಗೇನೆ. ಯು ಹ್ಯಾವ್ ಟು ಬಿ ಸ್ಟ್ರೇಟ್ ಟು ಯುವರ್ ಸೆಲ್ಫ್, ಟು ಯು. ಇನ್ಯಾರಿಗೂ ಸ್ಟ್ರೇಟ್ ಆಗಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಓಪನ್ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, ಟ್ರಸ್ಟ್ ವರ್ದಿ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ. ನಿನಗೆ ನೀನಿರು, ನಿನ್ನ ನೋಡ್ಕೋ, ನೀನು ನಿನ್ನ ಸ್ವಬುದ್ಧಿಯನ್ನ ಉಪಯೋಗಿಸು. ಸ್ವಬುದ್ಧಿಯನ್ನ ಉಪಯೋಗಿಸಿ ಆಗ ಆ ಜೀವಾತ್ಮನಿಗೆ ಬಿಡುಗಡೆ ಮಾಡಕ್ ನಿನ್ ಕೈಲಿ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಮೂರನೇದ್ರಲ್ಲಿ ನಾವು ನೋಡ್ಬೇಕು, ಪ್ರತಿಯೊಂದು ನಮಗೆ ದೇಹ ಇರೋವರೆಗೂ ಕರ್ಮ ಇದೆ. ಎಲ್ಲಿವರೆಗೂ ದೇಹ ಇರುತ್ತೋ ಆ ಕ್ಷಣದವರೆಗೂ ನಮಗೆ ಕರ್ಮ ಇದ್ದೇ ಇದೆ. ಪ್ರತಿಯೊಂದು ಕರ್ಮವು ಧರ್ಮವೇ. ಯಾವ ಧರ್ಮ ಆತ್ಮದ ಪರವಾಗಿ ಕೆಲಸ ಮಾಡೋದು ಎಲ್ಲವೂ ಧರ್ಮವೇ. ಆದರೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಆ ಮೂಲತಃ ಸ್ವಭಾವದಿಂದ 3 ಗುಣ ಇದೆ. ಯಾವುದೇ ತರ ಕರ್ಮ ಮಾಡು ನೀನು, ಅದರಲ್ಲಿ ಸತ್ವ ರಜಸ್ಸು ತಮಸ್ಸಿನ 3 ಗುಣ ಇರುತ್ತೆ. ಯಾವಾಗ ನಾವು ಆತ್ಮದ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಈ ತ್ರಿಗುಣಾತೀತರಾಗ್ತೀವಿ. ಈ 3 ಗುಣಗಳನ್ನ ಮೀರಿ ಹೋಗಿ ಮಾಡುವ ಕರ್ಮ ಏನಿದೆ ಅದು ಧರ್ಮ. ಇಷ್ಟಾದರೂ ಕೂಡ ಆ ಧರ್ಮವನ್ನ ನಾವು ಧರ್ಮದಿಂದ ಮಾಡಿದ್ರೂ ಕೂಡ ಕೆಲವು ಧರ್ಮಗಳು ಅಲ್ಲಿ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಕೆಲವು ಧರ್ಮಗಳು ಕಾಮ್ಯ ಕರ್ಮಗಳನ್ನ ಬರೆದಿದೆ. ಕರ್ಮಗಳನ್ನ ಇಷ್ಟೆಲ್ಲಾನು ಎಲ್ಲ ಮೀರಿ ಹೋಗಿ 3 ಗುಣಗಳನ್ನ ಮೀರಿ ಹೋಗಿ ಮಾಡಿದ್ದು ಧರ್ಮ. ಆದರೆ ಮತ್ತೆ ಈ ಕಾಮ್ಯ ಕರ್ಮಗಳು ಯಾಕಿದೆ, ಈ ನಿಯಮಗಳು ಯಾಕಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಈ 3 ಗುಣ ಇರೋದು ತಪ್ಪಲ್ಲ, ಪಾಪನೂ ಅಲ್ಲ, ಅದು ಸ್ವಭಾವದಿಂದ ಇದೆ. ತಮೋ ಗುಣದಲ್ಲಿ ಕೆಲಸ ಮಾಡೋದು ಅವ್ರ ಸ್ವಭಾವ, ರಜೋಗುಣ ಜಾಸ್ತಿ ಇದ್ದವರು ಅದು ಮಾಡೋದು ಸ್ವಭಾವ, ಸತ್ವಗುಣ ಜಾಸ್ತಿ, ಈ ಮಿಕ್ಸ್ಚರ್ ಇದ್ದೇ ಇದೆ ಎಲ್ಲರಲ್ಲೂ. ಅದರಿಂದ ತಪ್ಪು ಸರಿ ಪ್ರಶ್ನೆ ಅಲ್ಲ ಇದು. ಆದರೆ ಅಂಧವಾಗಿರೋರು ಅಂದ್ರೆ ಅಧಮ ಅಧಿಕಾರಿಗಳು ಅಥವಾ ಅವರಿಗೆ ಆ ಲೆವೆಲ್ಗೆ ಹೋಗಕ್ಕಾಗಲ್ಲ, 3 ಗುಣವನ್ನು ಮೀರಿ ಧರ್ಮ ಮಾಡಕ್ಕಾಗಲ್ಲ, ಕಾಮ್ಯಗಳನ್ನು ಮೀರಿ ಧರ್ಮ ಮಾಡೋಕ್ಕಾಗಲ್ಲ. ಅವ್ರು ಏನಾದ್ರು ಆಸೆ ಪಡಿಸಿದ್ರೇನೆ ಅವ್ರೇನಾದ್ರು ಕೆಲಸ ಮಾಡೋದು, ಏನಾದ್ರು ಕೊಡ್ತೀನಿ ಅಂದ್ರೇನೆ ಕೆಲಸ ಮಾಡೋದು, ಏನಾದ್ರು ಸಿಕ್ಕದೆ ಅಂದ್ರೇನೆ ಕೆಲಸ ಮಾಡೋದು. ಈ ತರ ಜನ ಇರ್ತಾರೆ. ಇವ್ರನ್ನೆಲ್ಲ ದಿಕ್ಕು ಕೆಡಿಸಬಾರ್ದು ಅಂತ ಹೇಳಿ ಪ್ರೋತ್ಸಾಹಿಸಿ ಪರಮಾತ್ಮನ ಕಡೆಗೆ ಸೆಳೆಯೋ ಹಾಗೆ ಕಾಮ್ಯ ಕರ್ಮಗಳಿದೆ. ಇದು ಅಂಧ ಅಧಿಕಾರಿಗಳಿಗೆ, ಅಂದ್ರೆ ಇನ್ನೂ ಕೆಳಗಿನ ಮಟ್ಟದಲ್ಲಿರೋರಿಗೆ. ಇಲ್ಲಿ ಕೆಳಗೆ ಮೇಲೆ ಮಟ್ಟ ಯಾವುದೂ ಗುಣಮಟ್ಟ ಅಷ್ಟೇನೆ. ನಮ್ಮಲ್ಲಿ ಇರುವ ಮಟ್ಟ, ನಮ್ಮ ಜನ್ಮಾಂತರದಿಂದ ನಾವು ಪಡ್ಕೊಂಡಿರೋ ಆ ಗುಣಗಳ ಮಿಶ್ರಣ ಏನಿದೆ ಸ್ವಾಭಾವಿಕವಾಗಿ, ಅದನ್ನ ನಾವು ಇನ್ನೂ ಚೆನ್ನಾಗಿ ಮಾಡಿಕೊಂಡು ಸತ್ವಕ್ಕೆ ಹೋಗಿ ಅದನ್ನು ಮೀರಿ ಹೋಗೋಕ್ಕೆ ಏನೇನು ಮಾಡಬೇಕು ಅಂತಹ ಕರ್ಮಗಳೆಲ್ಲ ಆ ಕಾಮ್ಯ ಕರ್ಮಗಳು ಅದರಲ್ಲಿ ಇರುತ್ತೆ. ಇವಾಗ ಉದಾಹರಣೆಗೆ ನೋಡೋಣ. ಇವಾಗ ಒಂದು ಊರಿನಲ್ಲಿ 100 ಬಾವಿ ಇದೆ ಅಂತ ಇಟ್ಕೊಳ್ಳೋಣ, 100 ಕುಂಟೆ ಇದೆ, ಒಂದು 4-5 ಕೆರೆ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಊರಲ್ಲಿ ಎಲ್ಲ ತುಂಬಿ ತುಳುಕ್ತಾ ಇದೆ ಅಂತ ಇಟ್ಕೊಳ್ಳೋಣ. ನೀವು ಎಷ್ಟು ಅದರಲ್ಲಿ ನೀರನ್ನು ಉಪಯೋಗಿಸ್ತೀರಾ? ಸ್ನಾನಕ್ಕೆ, ಪಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗಿಸೋದು. ಹಾಗೆ ವೇದ, ಉಪನಿಷತ್ತುಗಳು ಮತ್ತೆ ಶಾಸ್ತ್ರ, ಇದರಲ್ಲಿ 100 ಉಪದೇಶಗಳಿದೆ. ಆದರೆ ನಾವು ಎಲ್ಲವನ್ನೂ ಉಪಯೋಗಿಸ್ಕೊಳಕ್ಕಾಗಲ್ಲ. ಅದರಲ್ಲಿ
ಭಗವದ್ಗೀತೆಯಲ್ಲಿ ಕೆಲವು ಬಹಳ ಮುಖ್ಯವಾದ ಒಂದು 10 ಕೊಟ್ಟರೆ ಅದನ್ನು ಒಂದನ್ನಾದರೂ ಉಪಯೋಗಿಸ್ಕೋಬೇಕು ಅಂತಿರುತ್ತೆ. ನಾವು ಕ್ಲಾಸ್ಗಳು ಮಾಡುವಾಗ ಹೇಳ್ತೀವಿ, ಇಷ್ಟು ನಿಯಮಗಳಿದೆ ನೋಡಿ, ಇದರಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಮಾಡುತ್ತೆ. 5 ನಿಯಮದಲ್ಲಿ 1 ತಗೊಳ್ಳಿ, 4 ನಿಮ್ಮನ್ನ ಅನುಸರಿಸ್ಕೊಂಡು ಬರುತ್ತೆ, ಅದೇನೇನೆ ಅದು ನಿಮ್ಮನ್ನು ಆಶ್ರಯಿಸ್ಕೊಂಡು ಬರುತ್ತೆ, ಒಂದನ್ನಾದರೂ ಉಪಯೋಗಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಹಾಗೆ ಅದು ಬಂದೇ ಬರುತ್ತೆ, ಒಳಗಿಂದ ಅದು ಬಂದಾಗ ನಿಮಗೆ ಕರ್ಮ ಯಾವುದು ಮಾಡಬೇಕು, ಇಷ್ಟು ನಿಯಮಗಳಲ್ಲಿ ಇಷ್ಟೋ ನಿಯಮಗಳಿದೆ, ಅದರಲ್ಲಿ ಯಾವುದಾದ್ರೂ ಒಂದಾದ್ರೂ ಮಾಡಬೇಕು. ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾವುದು, ಆಗಲೇ ನಾನು ಹೇಳಿದೆ, ಸರ್ವಾತ್ಮೈಕ್ಯ ದೃಷ್ಟಿಯಿಂದ ನಾವು ಮಾಡುವ ಕರ್ಮ, ಆ ತತ್ವವನ್ನು ಸರ್ವಾತ್ಮೈಕ್ಯ ಧರ್ಮ ಯಾವುದಿದೆ, ತತ್ವ ಯಾವುದಿದೆ ಅದನ್ನು ತಿಳ್ಕೊಂಡು ಮಾಡು. ಎಲ್ಲ ಕಾಮ್ಯಗಳನ್ನು ಮೀರಿದ್ದದು, ಎಲ್ಲ ಕಾಮ್ಯಗಳನ್ನು ಮೀರಿ ಮಾಡೋದು ಧರ್ಮ ಮಾಡು. ಯಾವುದೇ ನಿನ್ನ ಕೈಲಿ ಆಗಲಿಲ್ಲ, ನಿನ್ನ ಗುಣಕ್ಕೆ ಮಟ್ಟದ ಧರ್ಮವನ್ನು ಮಾಡಿದ್ರು ಕೂಡ ಈ 3 ಜ್ಞಾಪಕದಲ್ಲಿ ಇಟ್ಕೋ. ಕರ್ಮ ನಿನ್ನ ಅಧೀನವೇ ಹೊರತು ಫಲ ನಿನ್ನ ಅಧೀನ ಅಲ್ಲ. ನೀನು ಮಾಡುವಾಗ ನೀನು ಆ ಒಂದು ಯತ್ನ ಮಾಡ್ತೀಯಲ್ಲ, ಆ ಯತ್ನ ನಿನ್ನ ಅಧೀನದ ಹೊರತು ಆ ಒಂದು ಜಯ ಅಪಜಯ ಅದು ನಿನ್ನ ಅಧೀನ ಅಲ್ಲ, ಅದು ದೈವಾಧೀನ. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರ ಸುಖ ದುಃಖ ನಿನ್ನನ್ನು ಅಂಟ್ಕೊಳ್ಬಾರ್ದು, ಆ ದೋಷ ನಿನಗೆ ಅಂಟ್ಕೊಳ್ಬಾರ್ದು. ದ ರಿಸಲ್ಟ್ ಶುಡ್ ನಾಟ್ ಟಚ್ ಯು, ಇಫೆಕ್ಟ್ ಯು. ಆ ರೀತಿ ಮಾಡೋದೇನೆ ನಿಜವಾಗ್ಲೂ ಕೌಶಲ, ಅದು ಯೋಗ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಫಸ್ಟ್ ಭಗವದ್ಗೀತೆ ಕೇಳಿದಾಗ ಇದೇ ಮೊದಲೇ ಕೇಳಿ, ಇದು ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು, ಇದು ಕೇಳ್ತಾನೇ ಇದ್ದೆ. ಆದರೆ ಅದನ್ನ ಪ್ರತಿ ಸತಿನೂ ಜೀವನದಲ್ಲಿ ಅಳವಡಿಸ್ಕೊಂಡಾಗೆಲ್ಲ ಅದನ್ನ ಆಳವಾಗಿ ಅದು ಅರ್ಥ ಆಗಕ್ಕೆ ಶುರುವಾಯಿತು. ಯಾವಾಗಲೂ ಮನುಷ್ಯ ಕೇಳೋದೇನು, ನನಗೆ ಏನು ಸಿಗುತ್ತೆ, ಏನು ಫಲ ಸಿಗುತ್ತೆ ಅಂತ ಶುರು ಮಾಡ್ತೀವಿ. ಅದರಿಂದ ಕೃಷ್ಣ ಹೇಳ್ತಾನೆ, ನನಗೆ ಏನು ಸಿಗತ್ತೆ, ಏನು ಫಲ ಸಿಗತ್ತೆ ಅಂತ ಕೇಳಬೇಡ, ಕಾರ್ಯ ಕಾರಣಗಳನ್ನು ಪರೀಕ್ಷೆ ಮಾಡಬೇಡ, ಕರ್ಮವನ್ನು ಬಿಡಬೇಡ, ತ್ಯಾಗ ಮಾಡಬೇಡ ಅಂತ ಹೇಳ್ತಾರೆ. ತ್ಯಾಗ ಮಾಡಬೇಡ. ಯೂಶಲಿ ಮನುಷ್ಯ ತನ್ನ ಕೆಲಸ ತಾನು ಮಾಡ್ಕೊಡೋದ್ರಲ್ಲೇ ಸೋಂಬೇರಿ, ಮಾಡ್ಬಿಡ್ತಾನೆ, ಹೇಗೋ ಹಾಗೆ ಮುಗಿಸ್ತೀನಿ ಅಂದಾಗ ಆಗ್ಬಿಡುತ್ತೆ. ಆದರೆ ಸಮಾಜದ ಕೆಲಸ ಇರ್ಬೋದು, ಲೋಕ ಕಲ್ಯಾಣದ ಕೆಲಸ ಇರ್ಬೋದು, ರಾಜ್ಯದ ಕೆಲಸ, ರಾಷ್ಟ್ರದ ಕೆಲಸ, ಈ ಬೇರೆ ಕೆಲಸ ನನ್ನಿಂದ ಇಲ್ಲ ಅಂತ ಬಂದಾಗ ನಾವು ಯೋಚನೆ ಮಾಡ್ತೀವಿ, ಯಾಕೆ ಮಾಡಬೇಕು, ಗೌರ್ಮೆಂಟ್ ಏನಾದರೂ ಮಾಡ್ಕೊಂಡು ಹೋಗ್ಲಿ, ಅವ್ರೇನಾದರೂ ಮಾಡ್ಕೊಂಡು ಹೋಗ್ಲಿ, ಯಾರಾದರೂ ಜಗಳ ಆಡ್ತಿರ್ಲಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ, ಏನೋ ಒಂದು ನಡೀತಾ ಇದೆ ನಡ್ಕೊಂಡು ಹೋಗ್ಲಿ, ನಾನು ಮಾತಾಡಿದ್ರೆ ನಿಷ್ಠೂರ ಆಗುತ್ತೆ ನನಗೆ, ಈ ರೀತಿ ನಾನು ಯಾಕೆ ತಲೆ ಹಾಕಬೇಕು, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ, ಅದು ಮನುಷ್ಯನ ಮನಸ್ಸಿಗೆ ಬರ್ತಾ ಇರುತ್ತೆ. ಆದರೆ ಭಗವದ್ಗೀತೆಯ ಅಭಿಪ್ರಾಯ ಈ ಥರ ಡಿಸೈಡ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಪ್ರತಿಯೊಂದು ಯಾವುದೇ ಸಂದರ್ಭ ಆಗಲಿ, ಅಲ್ಲ ಅನ್ಯಾಯ ಇರಲಿ, ಅಧರ್ಮ ಇರಲಿ, ನೀನು ಅದನ್ನು ವಿರೋಧಿಸಲೇಬೇಕು. ನಿನ್ನ ಒಂದು ಏರಿಯಾದಲ್ಲಿ ಅದು ನಡೀಕೂಡುದು, ಅಂದರೆ ನಿನ್ನ ಒಂದು ಪರಿಧಿಯಲ್ಲಿ ನೀನು ಗಮನಿಸು, ಅದನ್ನ ವಿರೋಧಿಸಲೇಬೇಕು. ನೀನು ಈಗ ವಿರೋಧಿಸಬೇಕು ಅಂದರೆ ಹೋಗಿ ಜಗಳ ಆಡಬೇಕು ಅಂತಲ್ಲ, ನಿನಗೆ ನಿನ್ನೊಳಗಡೆ ಗೊತ್ತಿರಬೇಕು, ನಿನ್ನ ಅಂತರಾತ್ಮ ಏನು ಹೇಳ್ತಾ ಇದೆ ಅದು ಧರ್ಮ. ಅದನ್ನು ನಾನು ಎಲ್ಲರೂ ತಪ್ಪು ಅನ್ಲಿ, ನಾನು ಒಬ್ಬರೇ ಆದರೂ ಕೂಡ ನಾನು ನಿಭಾಯಿಸ್ತೀನಿ. ಅಂತರಾತ್ಮ ಹೇಳಿದ್ದು ಧರ್ಮ, ಇದು ಅನ್ಯಾಯ ಅಲ್ಲ, ಇದು ನ್ಯಾಯ, ಇದು ಅಂತರಾತ್ಮ ಹೇಳ್ತಿದೆ, ಅಹಂಕಾರ ಅಲ್ಲ. ಇಲ್ಲಿ ವ್ಯತ್ಯಾಸ ತಿಳ್ಕೊಳ್ಳೋದೇ ವಿವೇಕ. ಅಂತರಾತ್ಮ ಏನು ಹೇಳ್ತಿದೆ, ಅಹಂಕಾರ ಹೇಳಿದ್ದಲ್ಲ, ಅದು ಧರ್ಮ. ನಾನು ಅಧರ್ಮವನ್ನ ನಾನು ಸಹಿಸೋದಿಲ್ಲ. ಒಳಗಡೆ ಏನಿದೆ ಅದನ್ನು ಒಬ್ಬರೇ ನಿಂತ್ಕೊಂಡ್ರು ಅದನ್ನು ಮಾಡ್ತೀನಿ, ನಿಸ್ಸಹಾಯಕರಾದರೂ ಮಾಡ್ತೀನಿ, ಸತ್ರು ಅದನ್ನು ಮಾಡ್ತೀನಿ, ಸತ್ರು ಅದೇ ಇಟ್ಕೊಂಡೇನೆ ಸಾಯ್ತೀನಿ ಬೇಕಾದ್ರೆ, ನಾನು ಅದನ್ನು ಬಿಡೋದಿಲ್ಲ. ಆ ಅಂತರಾತ್ಮ ಹೇಳಿದ್ದನ್ನ, ಧರ್ಮವನ್ನ ನಿಲ್ಲಿಸಿ ಅಥವಾ ಅಧರ್ಮನ ಅಳಿಸಿ ಸ್ಥಿರವಾಗಿ ನಿಲ್ಲುವುದು ಅಂತ ಹೇಳ್ತಾರೆ. ಆ ಥರ ಸ್ಥಿರವಾಗಿ ನಿಲ್ಬೇಕು. ಆ ಥರ ನಿಂತ್ಕೊಂಡ್ರೂ ಕೂಡ ನೀವು ಗೆಲ್ತೀರಾ, ಜಯ ಆಗತ್ತೆ, ನಿಮಗೆ ಒಳ್ಳೆ ನ್ಯಾಯ ಸಿಗತ್ತೆ ಅಂತ ಇಲ್ಲ. ಅದನ್ನು ತಿಳ್ಕೊಳ್ಬೇಕು. ಎಷ್ಟೇ ನಾವು ಧರ್ಮದಿಂದ ಧರ್ಮಕ್ಕಾಗಿ ಧರ್ಮಿಷ್ಠನಾಗಿದ್ರೂ ಕೂಡ ಬಾಹ್ಯ ಲಾಭ ಮತ್ತು ನಷ್ಟಗಳು, ಅದಕ್ಕೂ ಇದಕ್ಕೂ ಕರ್ಮದ ಫಲಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಕರ್ಮ ಫಲಕ್ಕೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಯಾವಾಗ ನೀವು ಆ ರೀತಿ ಇಟ್ಕೊಂಡಿದ್ದೀರ ಮನಸ್ಸಲ್ಲಿ, ನೀವು ಒಳಗಡೆ ಆತ್ಮದಲ್ಲಿ ತೃಪ್ತರಾಗಿರ್ತೀರಾ. ಅದೇ ಗೊತ್ತಾಗತ್ತೆ, ಇದು ಆತ್ಮದ ಧರ್ಮ, ಆತ್ಮ ಹೇಳಿರೋದು ಅಂತರಾತ್ಮದ ಧರ್ಮ ಅಂತ ನಿಮಗೆ ಗೊತ್ತಾಗತ್ತೆ, ಸ್ವಧರ್ಮ ಅಂತ ಗೊತ್ತಾಗತ್ತೆ. ಇಲ್ಲಿ ನೀವು ತೃಪ್ತರಾಗಿರ್ತೀರಾ. ಕೆಲಸ ಮಾಡುವಾಗ ಸಂತೋಷದಿಂದ ಮಾಡ್ತೀರಾ,
ನಾನು ಗೆಲ್ಲಬೇಕು, ನನ್ನ ನೋಡಬೇಕು, ಎಲ್ಲರೂ ಕೇಳಬೇಕು ಅನ್ನೋ ಲಾಭ ನಷ್ಟದ ಬಗ್ಗೆ ನಿನ್ ಗಮನ ಇರಲ್ಲ. ನಿನಗೆ ಸೋಲು ಗೆಲುವು ಕಡೆ ಗಮನ ಇರಲ್ಲ. ಬಾಹ್ಯದಲ್ಲಿ ಏನು ನಡೆಯುತ್ತೆ ರಿಸಲ್ಟು, ಅದಕ್ಕೆ ಧರ್ಮಕ್ಕೆ ಸಂಬಂಧವೇ ಇಲ್ಲ. ನೀನು ಕೆಲಸ ಮಾಡುವ ಕರ್ಮ ಮಾಡುವಾಗ ಧರ್ಮದ ವ್ಯಾಲ್ಯೂ ಗೊತ್ತಾಗುತ್ತೆ. ಪ್ರತಿಯೊಂದು ಕರ್ಮದಲ್ಲೂ ಆಳವಾಗಿ ತತ್ವಜ್ಞಾನ ನಿನಗೆ ಗೊತ್ತಾಗುತ್ತೆ. ಅಷ್ಟೇ ನಿನಗೆ ಲಾಭ ಸಿಗ್ತಾ ಇರೋದು. ಅದರಿಂದ ಧರ್ಮ ಯಾವ ಫಲವನ್ನು ಆಶ್ರಯಿಸಿಲ್ಲ. ಧರ್ಮ ಸ್ವತಂತ್ರವಾಗಿದೆ. ಧರ್ಮ ಸ್ವತಂತ್ರ. ಇದರ ವಸ್ತು ಯಾವುದು? ಸ್ವತಂತ್ರ. ಯಾಕೆಂದ್ರೆ ವಸ್ತು ಆತ್ಮ. ಹೀಗಿದ್ದಾಗ ನಿನ್ನದು ಚೈತನ್ಯ ಒಳಗಡೆಯಿಂದ ಚಿಚ್ಚಕ್ತಿ ಕೆಲಸ ಮಾಡ್ತಾ ಇದೆ. ನೀನ್ ಧರ್ಮದಲ್ಲಿದ್ದಾಗ ಆರ್ಡಿನರಿ ಶಕ್ತಿ ಕೆಲಸ ಮಾಡಲ್ಲ, ನಿನ್ನ ಚಿಚ್ಚಕ್ತಿ ಕೆಲಸ ಮಾಡ್ತಾ ಇದೆ. ಆ ಚಿಚ್ಚಕ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಆತ್ಮ ಉತ್ಕರ್ಷೆ ಆಗುತ್ತೆ. ಆತ್ಮ ಉತ್ಕರ್ಷೆ, ಆತ್ಮದ ಉದ್ದೇಶ ಏನು? ಆ ಪರಮಾತ್ಮನ ಅಪೇಕ್ಷೆ ಇದೆ, ಅಲ್ಲಿ ಪರದ ಅಪೇಕ್ಷೆ ಇದೆ. ಅದರಿಂದ ಜೀವಕ್ಕೆ ಉದ್ಧಾರ ಆಗುತ್ತೆ. ಜೀವಾತ್ಮನಿಗೆ ಪರಮಾತ್ಮನ ಸುಖ ಸಿಗುತ್ತೆ. ಅದಕ್ಕೆ ಜೀವಕ್ಕೆ ಉದ್ಧಾರ ಆಗುವಂಥದ್ದು ಆತ್ಮದ ಆಧಾರದಲ್ಲಿ ನೀವು ಯೋಚನೆ ಮಾಡುವಂಥದ್ದು ಚಿಚ್ಚಕ್ತಿ. ಯಾಕೆ ಅಂದ್ರೆ ಆ ಚಿಚ್ಚಕ್ತಿಯಲ್ಲಿ ಆ ಆತ್ಮ ಅನಾತ್ಮದ ವಿವೇಕ ಇದೆ. ಆತ್ಮನಾತ್ಮದ ವಿವೇಕ ಇರೋದ್ರಿಂದ ನಿನಗೆ ಲಾಭ ಇದೆ. ಕರ್ಮ ಮಾಡಿದಾಗ ಧರ್ಮದ ಸೂಕ್ಷ್ಮ, ಧರ್ಮದ ವ್ಯಾಲ್ಯೂ ಮತ್ತು ಧರ್ಮದ ಒಂದು ಇದು ಗೊತ್ತಾಗುತ್ತೆ. ನಿನಗೆ ಬೆಲೆ ಗೊತ್ತಾಗುತ್ತೆ. ಧರ್ಮ ಏನು ಅಂತ ಗೊತ್ತಾಗುತ್ತೆ. ಕರ್ಮದಲ್ಲಿ ಅದಕ್ಕೆ ನೀನು ಕರ್ಮ ಮಾಡಬೇಕು. ಧರ್ಮದ ಬೆಲೆ ಗೊತ್ತಾಗೋದ್ರಿಂದ ನೀನು ಕರ್ಮ ಮಾಡಬೇಕು. ಯಾವುದೇ ಕರ್ಮ ಮಾಡಿದ್ರೂ ಕೂಡ ಅದರ ದೋಷ ನಿನ್ನ ಚಿತ್ತವನ್ನ ವಿಕಾರ ಮಾಡಬಾರ್ದು. ಇದು ಕೌಶಲ. ಚಿತ್ತ ವಿಕಾರಕ್ಕೆ ಎಡೆ ಕೊಡಬಾರ್ದು. ನೀ ದುಡಿಬೇಕು, ದುಡ್ದಂಗೆ ಇರಬಾರ್ದು. ಬೆವರಬೇಕು, ಆಯಾಸ ಆಗಬಾರ್ದು. ನೀನು ಹೇಗಿರ್ಬೇಕು? ಸ್ವಸ್ಥ ಚಿತ್ತನಾಗಿರ್ಬೇಕು. ಇದಕ್ಕೆ ಕೌಶಲ ಅಂತ ಹೇಳ್ತಾರೆ. ಸ್ವಸ್ಥ ಚಿತ್ತನಾಗಿರುವುದೇ ಕೌಶಲ. ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಈ ಸ್ಟೇಟ್ ಇಂದ ಹಿಡಿದು ನಿಸ್ತ್ರೈಗುಣ್ಯರಾದ ಅವಧೂತರವರೆಗೂ ಎಲ್ಲರಿಗೂ ಉಪದೇಶ ಭಗವದ್ಗೀತೆಯಲ್ಲಿದೆ. ಎಲ್ಲರಿಗೂ ಬೇಕಾದ ಉಪದೇಶ ಅದರೊಳಗಿದೆ. ದೊಡ್ಡ ಭಂಡಾರ. ಯಾರು ಬೇಕಾದ್ರೂ ಆರಿಸ್ಕೋಬಹುದು. ಆದರೆ ಆಯ್ಕೆಯಿಂದ ಯೋಗ್ಯತೆಯಿಂದ ನಿಮಗೆ ಬರುವುದು ಒಂದು ಯೋಗ್ಯತೆಯಿಂದ ನಿಮಗೆ ಒಂದು ಧರ್ಮದ ಒಂದು ಅಧಿಕಾರ ಬರುತ್ತೆ. ಅಧಿಕಾರದಿಂದ ಉಪದೇಶ. ಈ 4 ಸಿಗುತ್ತೆ. ಮೊದಲು ಆಯ್ಕೆ ಮಾಡ್ಕೊಳ್ಳೋದು ನೀವು, ಯೋಗ್ಯತೆ, ಅದಕ್ಕೆ ಅಧಿಕಾರ, ಅದಕ್ಕೆ ತಕ್ಕಂತೆ ಉಪದೇಶ ನಿಮಗೆ ಸಿಗುತ್ತೆ. ಇದೊಂದು ದೊಡ್ಡ ಭಂಡಾರ ಭಗವದ್ಗೀತೆ ಅನ್ನೋದು. ಆ ಒಂದು ಅವಧೂತರಿಗೂ ಉಪದೇಶ ಇದೆ ಇದರಲ್ಲಿ, ಮತ್ತೆ ಸಾಧಾರಣ ಭಕ್ತರಿಗೂ ಉಪದೇಶ ಇದೆ, ಸಾಧಕರಿಗೆಲ್ಲರಿಗೂ ಇದರಲ್ಲಿ ಉಪದೇಶ ಇದೆ. ಅಂದ್ರೆ ನಾವು ಏನ್ ಬೇಕು ನಮಗೆ ಅಂತ ಗೊತ್ತಾಗಬೇಕು. ಅದಕ್ಕೆ ಹೇಳೋದು, ನಾವು ನಮಗೇನ್ ಬೇಕು ಅಂತ, ಯಾಕೆ ನಾವು ಧರ್ಮ ಎಲ್ಲ ಯಾಕೆ ಬೇಕು, ಇದು ನಮ್ಮ ಕರ್ಮ ನಮ್ಮ ಧರ್ಮ ತಿಳ್ಕೊಳ್ಳದೆ ಇದ್ರೆ ನಮ್ಮ ಜೀವನ ಪ್ರಾರಂಭದ ಹಾಗೆ ಇಲ್ಲ, ಆವಾಗಲೇ ಮುಗಿದೋಗಿರುತ್ತೆ ಜನ್ಮ. ಅದರಿಂದ ನಮ್ಮ ತಿಳ್ಕೊಳ್ಳೋದು, ನಮಗೆ ನಾವು ಓಪನ್ ಆಗಿರೋದು, ಆತ್ಮ ಸಂಶೋಧನೆ ಬಹಳ ಮುಖ್ಯವಾಗತ್ತೆ ಇಲ್ಲಿ. ಅದರಿಂದ ಇವಾಗ ನನಗೆ ಇಲ್ಲಿ ನವೆ ಇದೆ, ಬೇರೆಯವ್ರು ತುರ್ಸ್ಕೊಂಡ್ರೆ ಅದು ನೆವೆ ಹೋಗಲ್ಲ. ನಮಗೆ ಗೊತ್ತು ನಮ್ಮ ಯೋಗ್ಯತೆ, ನಮ್ಮ ಆಯ್ಕೆ, ನಮಗೆ ಎಂಥ ಉಪದೇಶ ಬೇಕು ನಾವು ತಿಳ್ಕೋಬೇಕು. ನನ್ನ ಯೋಗ್ಯತೆಗೆ ಏನು ಬೇಕು ಅನ್ನೋದು ಬೇರೆಯವ್ರು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಕಾನ್ಸ್ಟೆಂಟ್ ಆಗಿ ಶೋಧನೆ ಮಾಡ್ತಾನೇ ಇರಬೇಕು. ಅವರವರ ಧರ್ಮ, ಅವರವರ ಕರ್ಮ ಅವರೇ ತಿಳ್ಕೋಬೇಕು. ನಾನು ಯಾಕೆ ಕರ್ಮ ಮಾಡ್ತಾ ಇದ್ದೀನಿ ಇದನ್ನು ಕೇಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಏನಿಲ್ಲ. ಇಟ್ ಇಸ್ ಫಾರ್ ಟು ಪ್ಯೂರಿಫೈ ಅವರ್ ಮೈಂಡ್. ಮನಸ್ಸನ್ನು ಶುದ್ಧಿ ಮಾಡ್ಕೊ, ಮನಸ್ಸನ್ನು ತೊಳ್ಕೊಳ್ಳೋಕ್ಕೆ ನಾನು ಕರ್ಮ ಮಾಡ್ತಾ ಇದ್ದೀನಿ. ಮನಸ್ಸನ್ನು ಯಾಕೆ ತೊಳ್ಕೋಬೇಕು? ಇಲ್ಲಿ ಉತ್ತಮವಾಗಿ ಧರ್ಮಕರ್ಮವಾಗಬೇಕಾದ್ರೆ ಆ ತ್ರಿಗುಣದಲ್ಲಿ ನಾವು ಸತ್ವಭರಿತವಾಗಬೇಕು. ತ್ರಿಗುಣಾತೀತ ಎಲ್ಲ ಆಗಬೇಕಾದ್ರೆ ಸತ್ವ ಭಾಗ ಜಾಸ್ತಿ ಇರಬೇಕು. ಅದಕ್ಕಾಗಿ ನಾನು ಕರ್ಮ ಮಾಡಿ ಮನಸ್ಸನ್ನು ತೊಳ್ಕೊಳ್ತಾ ಇದ್ದೀನಿ. ಮಾತಲ್ಲಿರ್ಬೋದು, ನನ್ನ ಕೆಲಸದಲ್ಲಿರ್ಬೋದು, ನಡೆನುಡಿನಲ್ಲಿರ್ಬೋದು, ಮತ್ತೆ ಯೋಚನೆನಲ್ಲಿರ್ಬೋದು. ನಾನು ನನ್ನನ್ನು ಗಮನಿಸ್ಕೊಳ್ತಾ ಇದ್ರೆ ಮನಸ್ಸಿನ ಶುದ್ಧಿಗೋಸ್ಕರ ಮನಸ್ಸನ್ನು ತೊಳ್ಕೊಳ್ಳೋಕ್ಕೆ ಕರ್ಮ ಮಾಡ್ತೀನಿ. ಮನಸ್ಸು ಪೂರ್ತಿ ತೊಳೆದಾಗ ಮನಸ್ಸು ಏನಾಗತ್ತೆ? ಮನಸ್ಸು
ವಿಶಾಲವಾಗತ್ತೆ, ಶುದ್ಧವಾಗತ್ತೆ, ಆಕಾಶವಾಗತ್ತೆ, ಶುಭ್ರವಾಗತ್ತೆ. ಆವಾಗ ಆ ಶುಭ್ರತೆ ಏನಿದೆ ಅದನ್ನ ಪುಣ್ಯ ಅಂತ ಹೇಳ್ತಾರೆ. ಪಾಪ ಹೋಗುತ್ತೆ, ಪಾಪ ತೊಳ್ಕೊಂಡಾಗ ಪುಣ್ಯ ಆಗತ್ತೆ ಅಂತಾರೆ. ಪುಣ್ಯ ಇಸ್ ಲೈಕ್ ಎ ಲೈಟ್. ಪುಣ್ಯ ಒಳಗಡೆ ಯಾಕೆ ಪುಣ್ಯದಿಂದ ಏನಾಗುತ್ತೆ, ನೀನು ಒಳ್ಳೆಯ ಕೆಲಸಗಳನ್ನ ಮಾಡೋ ಪ್ರಚೋದನೆ ಬರುತ್ತೆ, ನೀನು ಮಾಡೋದೆಲ್ಲ ಸೇವೆ ಆಗುತ್ತೆ, ನೀನು ಮಾಡೋದೆಲ್ಲ ಸೇವೆ ಆಗುತ್ತೆ. ಅದಕ್ಕೆ ಹೇಳೋದು ಕರ್ಮ ಅನ್ನೋದು ಇದು ಕರ್ಮ ಪುರುಷಾಯತ್ತ, ಫಲ ದೈವಾಯತ್ತ ಅಂತ. ಅದಕ್ಕೆ ಫಲ ದೈವಾಯತ್ತ ಬಿಟ್ಬಿಡು. ನೀನ್ ಮಾಡೋದು ಕರ್ಮ ಒಳ್ಳೇದಕ್ಕೆ ಮಾಡ್ತೀಯಾ, ಮಾಡ್ತಾ ಇರುವಾಗ ನಿಂಗೆ ಸಂತೋಷ ಸಿಗುತ್ತಲ್ಲ, ಅದು ಸಂತೋಷವೇ ಬಹಳ ಮುಖ್ಯ. ತಂದೆ ತಾಯಿಗೆ ಸೇವೆ ಮಾಡೋದಿರ್ಬೋದು, ಇನ್ನೊಬ್ರು ಊಟ ಹಾಕೋದಿರ್ಬೋದು, ಇನ್ನೊಬ್ರು ಬಟ್ಟೆ ಕೊಡೋದಿರ್ಬೋದು, ಏನೋ ಮಾಡ್ತಿರ್ತೀವಲ್ಲ ಅದರಲ್ಲೇ ನೋಡ್ಕೊಂಡಾಗ ನಿನಗೆ ಸಂತೋಷ ಸಿಗುತ್ತೆ. ಏನ್ ಕರ್ಮ ಮಾಡ್ತೀಯಾ, ಅದರಿಂದ ಏನ್ ಸಿಗುತ್ತೆ ಅದೆಲ್ಲ ಪ್ರಶ್ನೆ ಅಲ್ಲ. ನಿನ್ ಸಂತೋಷ, ಆತ್ಮದಲ್ಲಿ ತೃಪ್ತಿ, ಸಂತೋಷ ಸಿಗೋ ಹಾಗೆ ನೀನು ಕರ್ಮವನ್ನ ನೀನು ಮಾಡಬೇಕು. ಇಲ್ಲಿ ಈ ಒಂದು ದೈವ ಕರ್ಮ ಒಂದು ರಿಸಲ್ಟ್ ಅನ್ನೋದು ದೈವಾಯತ್ತ, ಕರ್ಮ ಒಂದು ಪುರುಷಾಯತ್ತ ಅಂತ ಆದ್ಮೇಲೆ ನಾವು ಯಾವ ರೀತಿ ಮಾಡ್ಬೇಕಂದ್ರೆ, ಇದು ಯಾವಾಗಲೂ ತುಂಬಾ ಜನ ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಿನ್ನ ಕರ್ಮ ಮಾಡುವಾಗ ಅದಕ್ಕೆ ದೋಷಗಳು ಅಂಟಬಾರ್ದು. ಹೇಗೆ ಅಂಟಬಾರ್ದು, ಹಲಸಿನ ಹಣ್ಣು ಕೈಗೆ ಅಂಟದೇ ಇರೋ ಹಾಗೆ ತೆಗಿಬೇಕಾದ್ರೆ ನಾವು ಒಂಚೂರು ಎಣ್ಣೆ ಹಚ್ಕೊಳ್ತೀವಿ. ಎಣ್ಣೆ ಹಚ್ಕೊಳ್ಳೋದು ಯಾಕೆ, ಅದಕ್ಕೆ ಔದಾಸೀನ ಅಂತ ಹೇಳ್ತಾರೆ. ಅದು ಔದಾಸೀನ ಮನೋಧರ್ಮದಲ್ಲಿ ನಾವು ಅದನ್ನ ಮುಟ್ಟಬೇಕು. ಕರ್ಮ ಮಾಡುವಾಗ ಅದು ಅಂಟಬಾರ್ದು, ಮಾಡಬೇಕು, ದುಡಿಬೇಕು, ದುಡ್ದಂಗೆ ಇರಬಾರ್ದು, ಅಂಟ್ಕೊಳ್ಬಾರ್ದು. ಹಾಗೆ ಮಾಡ್ಬೇಕಾದ್ರೆ ಔದಾಸೀನವಾಗಿ ಔದಾಸೀನವಾಗಿ ಮಾಡೋದು. ಉದಾಸೀನ ಅಂದ್ರೆ ಕೇರ್ಲೆಸ್ ಅಲ್ಲ, ಇಟ್ಸ್ ಮೋರ್ ಕೇರ್ಫುಲ್ ಅಂತ. ಔದಾಸೀನ ಅಂದ್ರೆ ತುಂಬಾ ಜನ ಉದಾಸೀನ ಕೇರ್ಲೆಸ್ ಅಂತ, ಕೇರ್ಫುಲ್ ಅಂತ. ಇದು ಮೈಂಡ್ಫುಲ್ನೆಸ್ ಅಂತಾರೆ, ಇದು ಅವೇರ್ನೆಸ್ ಅಂತಾರೆ. ಆ ಉದಾಸೀನ ಅನ್ನೋ ಜ್ಞಾನ ಇದೆಯಲ್ಲ, ಅದರಲ್ಲಿ ನಾವು ಮಾಡಿದಾಗ ಅಂಟಿಸ್ಕೊಳ್ಳದೆ ಕರ್ಮನ ಮಾಡಿದಾಗ ನಮಗೆ ಆ ಫಲದ ಕಡೆ ಗಮನ ಇರಲ್ಲ. ಆ ಫಲ ನಮಗೆ ಏನು ಅದರಲ್ಲಿ ಬರಲಿ ಸುಖ ದುಃಖ ಯಾವುದು ನಮಗೆ ಅಂಟಲ್ಲ. ಅವನು ಎಲ್ಲ ಕೆಲಸನೂ ತನ್ನ ಸ್ವಭಾವದಿಂದ ಒಳ್ಳೇದಾಗಿ ಮಾಡಿರ್ತಾನೆ. ಅವನಿಗೆ ಭಾವನೆಯಲ್ಲೂ ನಾವು ಒಳ್ಳೇದು ಮಾಡ್ತಿದ್ದೀನಿ ಅಂತಿಲ್ಲ, ನಾನು ಕೆಟ್ಟದ್ದು ಮಾಡ್ತಾ ಇಲ್ಲ ಅಂತೂ ಇಲ್ಲ. ಅದು ಉದಾಸೀನ ಅಂದ್ರೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಂಡು ಮಾಡಲ್ಲ, ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಅನ್ಕೊಂಡು ಮಾಡಲ್ಲ. ಎರಡೂ ಇಲ್ಲ ಅವನಿಗೆ. ಅವನ ಸ್ವಭಾವದಿಂದ ಒಳ್ಳೇದಾಗಿರ್ತಾನೆ. ಹೇಗೆ ಕಸ್ತೂರಿ ಉಂಡೆ ಅದು ಸ್ವಭಾವದಲ್ಲಿ ಅದು ಸುವಾಸನೆ ಕೊಡೋದು ಅದರ ಸ್ವಭಾವ. ಆ ರೀತಿ ಕಸ್ತೂರಿ ಉಂಡೆ ತರ ಇರ್ತಾನೆ. ಅವನು ಹೇಗಿರ್ತಾನೆ, ಆತ್ಮ ನಿರ್ಲಿಪ್ತವಾಗಿರುತ್ತೆ. ಅವನು ಜ್ಞಾನಿ. ಅವನ ಜ್ಞಾನ ಹೇಗಿರುತ್ತೆ, ದ್ವಂದ್ವಾತೀತವಾಗಿರುತ್ತೆ. ಆ ರೀತಿ ಇರ್ತಾನೆ. ಅಂದ್ರೆ ಅವನು ಒಳ್ಳೆತನ ಅನ್ನೋದು ಏಕಾಕಾರವಾಗಿರುತ್ತೆ, ಅಖಂಡವಾಗಿರುತ್ತೆ. ಆ ಒಳ್ಳೆತನ ಅವನ ಸ್ವಭಾವವಾಗಿರುತ್ತೆ. ಅವನ ಕರ್ಮನ ಯಾವ ರೀತಿ ನೋಡ್ತಾನೆ, ಅವನ ಫಲನ ಕರ್ಮಕ್ಕೆ ಸಂಬಂಧಪಟ್ಟಿದ್ದು, ಫಲಾನ ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಫಲಾನ ಧರ್ಮದ ವಿಧಿಗೆ ಸಂಬಂಧಪಟ್ಟಿದ್ದು, ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಅವನಿರ್ತಾನೆ. ಅವನು ಯಾವ ರೀತಿ ಗಣನೆಗೆ ತೆಗೆದುಕೊಳ್ತಾನೆ ಪ್ರತಿಯೊಂದನ್ನು ಅಂದ್ರೆ, ಕೆಲಸ ಮಾಡಿದ್ದೀನಿ ಆಯ್ತು ಅಷ್ಟೇ, ಕೆಲಸ ಆಗ್ತಾ ಇದೆ ಅಷ್ಟೇನೆ. ಅದು ಏನಾಗುತ್ತೆ, ಅದು ಏನ್ ಫಲ ಕೊಡುತ್ತೆ, ಅದು ಸಕ್ಸಸ್ಸಾ, ಅದು ಫೇಲ್ಯೂರಾ, ಅದ್ರಲ್ಲಿ ದುಃಖ ಇದೆಯಾ ಸುಖ ಇದೆಯಾ, ಇಲ್ಲ. ಅವನ ನಾಲಿಗೆ ರೆಡಿ ಇದೆ, ಕಹಿ ಬರ್ಬೋದು ಸಿಹಿ ಬರ್ಬೋದು, ಎರಡಕ್ಕೂ ತಯಾರಿದೆ ಈ ನಾಲಿಗೆ. ಅವನಿಗೆ ಅದೆರಡು ಏನ್ ಬರ್ಬೋದು ಅನ್ನೋದರ ಒಂದು ಫಲದ ಬಗ್ಗೆ ಅಗತ್ಯವೂ ಇಲ್ಲ. ಅವನು ತಿಳ್ಕೊಳಕ್ಕೆ ಅವನ ಆಯಾಸವೂ ಪಡೋದಿಲ್ಲ. ಆ ರೀತಿ ಇರ್ತಾನೆ. ಅವನ ಬುದ್ಧಿ ಒಂದು ಬುದ್ಧಿಯುಕ್ತನು ಅಂತ ಹೇಳ್ತಾರೆ. ಆ ಬುದ್ಧಿಯುಕ್ತ ಯಾವ ರೀತಿ ಕೆಲಸ ಮಾಡ್ತಾನೆ ಅಂದ್ರೆ, ಆ ಒಂದು ಸಮಗ್ರವಾಗಿ ತತ್ವವನ್ನ ಅವನು ಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ಅವನ ಲಕ್ಷಣ ಅದು. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ತತ್ವಜ್ಞಾನ. ಆ ತತ್ವದ ವಸ್ತು ಆತ್ಮ. ಆತ್ಮದ ವಸ್ತು ನಮ್ಮ ಆತ್ಮ ಚೈತನ್ಯದಿಂದ, ಆ ಚೈತನ್ಯ ಅಂದರೆ ಚಿತ್ ಶಕ್ತಿಯಿಂದ, ನಮ್ಮ ಒಳಗಿನ ಶಕ್ತಿಯಿಂದ ನಾವು ನಿಜವಾಗ್ಲೂ ಕರ್ಮಕ್ಕೆ ಅಂಟ್ಕೊಳ್ಳದೆ ನಾವು ಅಲ್ಲಲ್ಲಿಗೆ ಕರ್ಮವನ್ನು ಮುಗಿಸಿ ಆ ಪರಮಾತ್ಮನಲ್ಲಿ ಒಂದಾಗುವ ದಾರಿನಲ್ಲಿ ಹೋಗಬಹುದು ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ನಾಳೆ ಮುಂದುವರಿಸ್ತೀವಿ.